ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಗ್ರಿ ಗ್ರೂಪ್ ಯೂಟ್ಯೂಬ್ ಚಾನಲ್. ರೈತ ಬಾಂಧವರೇ, ಇಂದಿನ ವಿಡಿಯೋದಲ್ಲಿ ರೈತರಿಗೆ ಒಂದು ವಿಶೇಷವಾದಂತಹ ಯೋಜನೆಯಾದಂಥ PMKSY ಯೋಜನೆಯ ಮುಖ್ಯಾಂಶಗಳನ್ನು ಮತ್ತು ಮಾಹಿತಿಯನ್ನು ವಿವರವಾಗಿ ತಿಳಿದುಕೊಳ್ಳೋಣ. PMKSY ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಈ ಒಂದು ಯೋಜನೆಯಡಿ ರೈತರಿಗೆ ಅತ್ಯುಪಯುಕ್ತವಾಗಿರುವಂತಹ PVC ಪೈಪುಗಳನ್ನು ವಿತರಣೆ ಮಾಡಲಾಗುತ್ತದೆ. ಈ ಯೋಜನೆಯ ಮುಖ್ಯ ಉದ್ದೇಶ ರೈತರಿಗೆ ನೀರಿನ ಸಮರ್ಪಕ ಬಳಕೆ, ನೀರಿನ ನಷ್ಟ ತಡೆಗಟ್ಟುವಿಕೆ ಹಾಗೂ ನೀರಾವರಿ ಸೌಲಭ್ಯಗಳನ್ನು ಸುಧಾರಿಸುವುದು. ಈ ಯೋಜನೆಯನ್ನು ಕೆಲವು ರಾಜ್ಯಗಳಲ್ಲಿ ಈಗಾಗಲೇ ಚಾಲ್ತಿಗೆ ತಂದಿರುತ್ತವೆ. ಅದೇ ರೀತಿ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ ಅಡಿ PMKSY ಯೋಜನೆ ಚಾಲ್ತಿಯಲ್ಲಿರುತ್ತದೆ. ಇಲಾಖೆಯು ನಿಗದಿಪಡಿಸಿದ ಮಾನದಂಡಗಳ ಪ್ರಕಾರ PVC ಪೈಪುಗಳಿಗೆ ಸಹಾಯಧನ ಅಥವಾ ಸಬ್ಸಿಡಿ ನೀಡಲಾಗುತ್ತದೆ. ಈ ಯೋಜನೆಯ ಮುಖ್ಯ ಉದ್ದೇಶಗಳು: ನೀರನ್ನು ಹೊಲಕ್ಕೆ ಪರಿಣಾಮಕಾರಿಯಾಗಿ ತಲುಪಿಸುವುದು, ತೆರೆದ ಕಾಲುವೆಗಳಲ್ಲಿ ನೀರಿನ ಸೋರಿಕೆಯನ್ನು ತಡೆಗಟ್ಟುವುದು, ನೀರಿನ ಉಳಿತಾಯ ಮಾಡುವುದು, ಬೆಳೆಗಳ ಉತ್ಪಾದಕತೆಯನ್ನು ಹೆಚ್ಚಿಸುವುದು, ರೈತರ ನೀರಾವರಿ ವೆಚ್ಚವನ್ನು ಕಡಿಮೆ ಮಾಡುವುದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳಾಗಿರುತ್ತದೆ. ಈ ಯೋಜನೆಯಿಂದ ರೈತರಿಗೆ ಸಿಗುವ ಸೌಲಭ್ಯಗಳು ಅಂದರೆ PVC ಪೈಪ್ಗಳು ಖರೀದಿಗೆ ಸಹಾಯಧನ ನೀಡಲಾಗುತ್ತದೆ. ಕೃಷಿ ಇಲಾಖೆ ಯೋಜನೆಯು ಒದಗಿಸುವಂಥ ಸಂದರ್ಭದಲ್ಲಿ ಉತ್ತಮವಾದಂಥ ಗುಣಮಟ್ಟ, ಉದ್ದ ಮತ್ತು ಅಳತೆಗಳನ್ನು ಸಮರ್ಪಕವಾಗಿ ನಿಗದಿಪಡಿಸಿರುತ್ತದೆ. ಈ ಯೋಜನೆಯ ನಿಯಮಗಳ ಪ್ರಕಾರ ರೈತರು ಅವಶ್ಯಕವಾದಂಥ ದಾಖಲೆಗಳನ್ನು ಸಲ್ಲಿಸಿ PVC ಪೈಪ್ಗಳನ್ನು 50% ರಿಯಾಯಿತಿ ದರದಲ್ಲಿ ಪಡೆಯಬಹುದು. PVC ಪೈಪ್ಗಳನ್ನು PMKSY ಯೋಜನೆ ಅಡಿ ಪಡೆಯಲು ಯಾರು ಅರ್ಹರು ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಕರ್ನಾಟಕದಲ್ಲಿ ವಾಸವಾಗಿರುವಂತಹ ರೈತರು, ಜಮೀನು ಹೊಂದಿರುವಂಥ ರೈತರು FID ಮಾಡಿಸಿರಬೇಕು. ಅಗತ್ಯ ದಾಖಲೆಗಳನ್ನು ನೀಡಿ ಅರ್ಜಿ ಸಲ್ಲಿಸಿದರೆ ರೈತರು PMKSY ಯೋಜನೆಯಡಿ PVC ಪೈಪುಗಳನ್ನು ಪಡೆಯಬಹುದು. ಅಗತ್ಯ ದಾಖಲೆಗಳು: ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ ಪುಸ್ತಕ ಜೆರಾಕ್ಸ್, RTC ಅಥವಾ ಪಹಣಿ ಹೊಂದಿರಬೇಕು. 2 ಪಾಸ್ಪೋರ್ಟ್ಸ್ ಅಳತೆಯ ಭಾವಚಿತ್ರಗಳು ಮತ್ತು ಬೋರ್ವೆಲ್ ನೀರಿನ ಹಕ್ಕುಪತ್ರ ಸಲ್ಲಿಸಬೇಕು. ಈ ಎಲ್ಲ ದಾಖಲೆಗಳನ್ನು ಸಲ್ಲಿಸಿ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಎಂಬುದರ ಬಗ್ಗೆ ತಿಳಿಯೋಣ. ರೈತರು ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ಅಥವಾ ತಾಲೂಕು ಮಟ್ಟದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಅರ್ಜಿ ಸಲ್ಲಿಸುವುದರ ಮುಖಾಂತರ PVC ಪೈಪ್ಗಳನ್ನು ಪಡೆಯಬಹುದು. PMKSY ಯೋಜನೆಯ ಅರ್ಜಿಯನ್ನು ಭರ್ತಿ ಮಾಡಿ ಎಲ್ಲ ದಾಖಲೆಗಳನ್ನು ಸೇರಿಸಿ ಸಲ್ಲಿಸಬೇಕು. ಅರ್ಜಿ ಪರಿಶೀಲನೆಯ ನಂತರ ಅನುಮೋದನೆ ದೊರೆತರೆ ಸಹಾಯಧನದೊಂದಿಗೆ PVC ಪೈಪುಗಳನ್ನು ಒದಗಿಸಲಾಗುತ್ತದೆ. ಈ ಯೋಜನೆಯ ಪ್ರಯೋಜನಗಳೆಂದರೆ
ನೀರಿನ ಉಳಿತಾಯ, ಕಡಿಮೆ ವೆಚ್ಚದಲ್ಲಿ ನೀರನ್ನು ಬೆಳೆಗಳಿಗೆ ಒದಗಿಸುವುದು, ಬೆಳೆಗಳಿಗೆ ಸಮಯಕ್ಕೆ ಸರಿಯಾಗಿ ನೀರು ಒದಗಿಸುವುದು, ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಶ್ರಮ ಮತ್ತು ಸಮಯವನ್ನು ಉಳಿಸುವುದು ಆಗಿರುತ್ತದೆ. PMKSY ಯೋಜನೆಯ ಪ್ರಮುಖ ಮತ್ತೊಂದು ಮಾಹಿತಿಯನ್ನು ತಿಳಿಯೋಣ. ಸಹಾಯಧನದ ಪ್ರಮಾಣ, ಪೈಪ್ನ ಗಾತ್ರ, ಉದ್ದ ಮತ್ತು ಅರ್ಜಿ ದಿನಾಂಕಗಳು ಜಿಲ್ಲೆಯಿಂದ ಜಿಲ್ಲೆಗೆ ವರ್ಷದ ಅನುದಾನದ ಆಧಾರದ ಮೇಲೆ ಬದಲಾವಣೆಗಳನ್ನು ಹೊಂದಿರುತ್ತದೆ. ಈ ಯೋಜನೆಯಡಿ ಲಭ್ಯತೆಯ ಒಂದು ವಾರ್ಷಿಕ ಆದಾಯವನ್ನು ಈ ಯೋಜನೆಯ ಲಭ್ಯತೆ ವಾರ್ಷಿಕ ಅನುದಾನದ ಮತ್ತು ಜಿಲ್ಲಾವಾರು ಗುರಿಗಳ ಮೇಲೆ ಅವಲಂಬಿತವಾಗಿರುತ್ತದೆ. ರೈತರು ಈಗಾಗಲೇ ಅರ್ಜಿ ಸಲ್ಲಿಸಿದ್ದರೆ ನೀವು PVC ಪೈಪುಗಳನ್ನು ಪಡೆಯಬಹುದು. ಇನ್ನು ಹೆಚ್ಚಿನ ರೈತರು ಅರ್ಜಿಗಳನ್ನು ಸಲ್ಲಿಸಿದರೆ ಅನುದಾನದ ಆಧಾರದ ಮೇಲೆ ನಿಮಗೆ ಹಂತ ಹಂತವಾಗಿ PVC ಪೈಪುಗಳನ್ನು ಒದಗಿಸುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಿದರೆ ಹೆಚ್ಚಿನ ಮಾಹಿತಿ ನಿಮಗೆ ಲಭ್ಯವಾಗುತ್ತದೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮ್ಮ ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಜವಾನ್, ಜೈ ಕಿಸಾನ್.